ಉದ್ಯಮಿ ಗೌತಮ್ ಅದಾನಿ ವಿರುದ್ಧ ಲಂಚ ಪಾವತಿ ಮತ್ತು ವಂಚನೆಯ ಆರೋಪ ಕೇಳಿಬಂದಿದೆ. ಭಾರತದ ಉದ್ಯಮಿ ಗೌತಮ್ ಅದಾನಿ ವಿರುದ್ಧ ಕೇಳಿಬಂದಿರುವಂತಹ ಆರೋಪ, ಅಮೆರಿಕಾದಲ್ಲಿ ಅದಾನಿ ವಿರುದ್ಧ ವಂಚನೆ ಪ್ರಕರಣ ಕೂಡ ದಾಖಲಾಗಿದೆ. ಅಮೆರಿಕದ ನ್ಯೂಯಾರ್ಕ್ ನ್ಯಾಯಾಲಯದಲ್ಲಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಲಾಗಿದೆ, ಅಂದ್ರೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಉದ್ಯಮಿ ಅದಾನಿ ವಿರುದ್ಧ ಲಕ್ಷಾಂತರ ಡಾಲರ್ ಲಂಚ ಪಾವತಿ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಅಂದ್ರೆ ತಮ್ಮ ಕಂಪನಿಗೆ ಹೂಡಿಕೆದಾರರೇನಿರ್ತಾರಲ್ಲ, ಆ ಹೂಡಿಕೆದಾರರ ಪಾವತಿಗಳನ್ನ ಮರೆಮಾಚಬೇಕು, ಅದಕ್ಕೋಸ್ಕರ ಇವರು ಲಂಚ ಕೊಟ್ಟಿದ್ದಾರೆ ಅಂತ ಹೇಳಿ ಅದಾನಿ ವಿರುದ್ಧ ಈಗ ಸುಮಾರು 2237 ಕೋಟಿ ರೂಪಾಯಿಯ ಲಂಚದ ಆರೋಪ ಇದೆ. ಅಮೆರಿಕ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿದೆ. ಈಗ ಗೌತಮ್ ಅದಾನಿಗೆ ನ್ಯೂಯಾರ್ಕ್ ಫೆಡರಲ್ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಗೌತಮ್ ಅದಾನಿ ಸೇರಿ 7 ಮಂದಿ ವಿರುದ್ಧ ಈಗ ವಾರೆಂಟ್ ಜಾರಿಯಾಗಿದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಗೌತಮ್ ಅದಾನಿ ವಿರುದ್ಧ ಇರುವಂತಹ ಪ್ರಕರಣ ಏನು? ಈಗ ಅಮೆರಿಕದ ನ್ಯಾಯಾಲಯ ಅರೆಸ್ಟ್ ವಾರೆಂಟ್ ಕೂಡ ಜಾರಿಗೊಳಿಸಿರೋದ್ರಿಂದಾಗಿ ಏನು ಅದಾನಿ ಅವರ ಒಂದು ಫ್ಯೂಚರ್, ಭವಿಷ್ಯ ಏನಾಗಬಹುದು, ಏನು ಎಕ್ಸಾಕ್ಟ್ಲಿ ಪ್ರಕರಣ, ಏನು ಡೀಟೇಲ್ಸ್ ಇದೆ ಹರೀಶ್? ರೆಹಮಾನ್, ಭಾರತದ ಉದ್ಯಮಿ ಗೌತಮ್ ಅದಾನಿ ಅವರ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಭಾರತೀಯ ಅಧಿಕಾರಿಗಳಿಗೆ 2237 ಕೋಟಿ ರೂಪಾಯಿಗಳ ಲಂಚವನ್ನ ನೀಡಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬಂದಿರತಕ್ಕಂಥದ್ದು. ಅಮೆರಿಕದ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಏನಿದೆ, ಇದು ಆರೋಪವನ್ನ ಮಾಡಿ ನ್ಯೂಯಾರ್ಕ್ ಫೆಡರಲ್ ಕೋರ್ಟ್ನಲ್ಲಿ ದೂರನ್ನ ದಾಖಲಿಸಿತ್ತು. ಈ ಪ್ರಕರಣವನ್ನ ವಿಚಾರಣೆ ನಡೆಸಿರುವಂತಹ ಕೋರ್ಟ್ ಗೌತಮ್ ಅದಾನಿ ಸೇರಿ ಇತರ 7 ಮಂದಿ ಆರೋಪಿಗಳಿಗೆ ಈಗ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಿದೆ. ಬಂಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆದೇಶವನ್ನ ಮಾಡಿದೆ. ಇಲ್ಲಿ ಮುಖ್ಯವಾಗಿ ವಿದೇಶಿ ಬಂಡವಾಳಗಾರರು ಯಾರಿದ್ದಾರೆ ಮತ್ತೆ ವಿದೇಶಿ ಹಣಕಾಸು ಸಂಸ್ಥೆಗಳಿಗೆ ವಂಚನೆಯನ್ನ ಮಾಡಲಾಗಿದೆ. ಯಾವ ರೀತಿ ವಂಚನೆ ಮಾಡಲಾಗಿದೆ ಅಂತಂದ್ರೆ, ಭಾರತದಲ್ಲಿ ಮುಂದಿನ 20 ವರ್ಷಗಳಿಗೆ $200 ಕೋಟಿ ನಷ್ಟು ಇನ್ವೆಸ್ಟ್ ಮಾಡುವಂತಹ ಉದ್ದೇಶವನ್ನ ಗೌತಮ್ ಅದಾನಿ ಅವರು ಹೊಂದಿದ್ರು. ಮತ್ತೆ ಸೌರ ವಿದ್ಯುತ್ ಘಟಕಗಳನ್ನ ಸ್ಥಾಪನೆಗಾಗಿ ಮುಂದಿನ 20 ವರ್ಷಗಳಲ್ಲಿ $200 ಕೋಟಿ ಹಣವನ್ನ ಅವರು ಆಕರ್ಷಿಸಬೇಕಾಗಿತ್ತು. ಹೀಗಾಗಿ ಭಾರತೀಯ ಅಧಿಕಾರಿಗಳಿಗೆ ಭಾರಿ ಪ್ರಮಾಣದಲ್ಲಿ ಲಂಚವನ್ನ ಕೊಟ್ಟು ವಿದೇಶಿ ಹೂಡಿಕೆದಾರರನ್ನ ದಾರಿ ತಪ್ಪಿಸಿದ್ದಾರೆ, ವಂಚನೆಯನ್ನ ಮಾಡಿದ್ದಾರೆ, ಸುಳ್ಳು ಹೇಳಿ ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಯುಎಸ್ನ ಸೆಕ್ಯೂರಿಟೀಸ್ ಅಂಡ್ ಕಮಿಷನ್ ಆರೋಪವನ್ನ ಮಾಡಿತ್ತು, ಎಕ್ಸ್ಚೇಂಜ್ ಕಮಿಷನ್ ಆರೋಪವನ್ನ ಮಾಡಿತ್ತು. ಅದನ್ನ ವಿಚಾರಣೆ ನಡೆಸಿದಂತ ನ್ಯೂಯಾರ್ಕ್ ಫೆಡರಲ್ ಕೋರ್ಟ್ ಈಗ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಿದೆ. ಇದು ನಿಜಕ್ಕೂ ರಾಜಕೀಯವಾಗಿ ಬಹಳಷ್ಟು ದೊಡ್ಡ ಕೋಲಾಹಲವನ್ನೇ ಸೃಷ್ಟಿ ಮಾಡುವಂತಹ ಆರೋಪ ಇದು. ಯಾಕಂತಂದ್ರೆ ಭಾರತೀಯ ಅಧಿಕಾರಿಗಳಿಗೆ 2237 ಕೋಟಿ ರೂಪಾಯಿಗಳನ್ನ ಲಂಚವನ್ನ ನೀಡಿದ್ದಾರೆ ಗೌತಮ್ ಅದಾನಿ ಅಂತಂದ್ರೆ, ಅದರಲ್ಲಿ ಸರ್ಕಾರವು ಕೂಡ ನೇರವಾಗಿ ಲಂಚವನ್ನ ತೆಗೆದುಕೊಂಡಿದೆ, ಭಾರತ ಸರ್ಕಾರ ಕೂಡ ಲಂಚವನ್ನ ತೆಗೆದುಕೊಂಡಿದೆ ಅನ್ನುವಂತಹ ಆರೋಪವನ್ನ ಈಗ US ಕೋರ್ಟ್ ಮಾಡಿರುವಂತಹದ್ದು. ಇದ್ರ ಬಗ್ಗೆ ಈಗ ವಿರೋಧ ಪಕ್ಷಗಳು ಕೂಡ ಈಗ ಇದರ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡಿದೆ. 12 ಗಂಟೆಗೆ ರಾಹುಲ್ ಗಾಂಧಿ ಅವರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅದಾನಿ ಅವರ ವಿರುದ್ಧ ಮಾತನಾಡುವಂತಹ ಸಾಧ್ಯತೆ ಇದೆ. ಮತ್ತೆ ಈ ಪ್ರಕರಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರು ನೀಡುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಈ ಪ್ರಕರಣ ಇರತಕ್ಕಂಥದ್ದು ಭಾರತದಲ್ಲಿ ಸೌರ ವಿದ್ಯುತ್ ಘಟಕಗಳನ್ನ ನಿರ್ಮಾಣ ಮಾಡುವಂತಹದ್ದು ಅದಾನಿ ಎನರ್ಜಿಯ ಉದ್ದೇಶ ಆಗಿತ್ತು. ಮುಂದಿನ 20 ವರ್ಷಗಳಲ್ಲಿ $200 ಕೋಟಿ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಾನಿ ಉದ್ದೇಶಿಸಿದ್ರು. ಹೀಗಾಗಿ ಅವರು ವಿದೇಶಿ ಬಂಡವಾಳಗಾರರನ್ನ, ವಿದೇಶಿ ಹಣಕಾಸು ಸಂಸ್ಥೆಗಳನ್ನ ಅವರು ಆಕರ್ಷಿಸ್ತಾ ಇದ್ರು. ಅವ್ರನ್ನ ಇಲ್ಲಿಗೆ ಕರಿಬೇಕು ಅಂತಂದ್ರೆ, ಅವರು ತಮ್ಮ ಕಂಪನಿಗೆ ಅವರು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಲಂಚವನ್ನ ಕೊಟ್ಟು ಸುಳ್ಳನ್ನ ಹೇಳಿ ವಿದೇಶಿ ಕಂಪನಿಗಳಿಗೆ ವಂಚಿಸಿದ್ದಾರೆ ಅನ್ನುವಂಥ ಆರೋಪ ಅವ್ರ ಮೇಲಿದೆ. ಈಗ ಅರೆಸ್ಟ್ ವಾರೆಂಟ್ ಕೂಡ ಜಾರಿ ಇದೆ. ಮತ್ತೆ ಇದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಹರೀಶ್.